ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಇವತ್ತು ಶುಕ್ರವಾರ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಗೆ ನಮ್ಮಮ್ಮ ಬಂದಿದ್ದಾರೆ. ತುಂಬ ಖುಷಿಯಾಗಿದೆ ನನಗೆ. ನಮ್ಮಮ್ಮ ಏನೇನು ತಂದಿದ್ದಾರೆ ನೋಡಿ. ಕಡುಬು, ಅದು ಬಾಳೆ ಎಲೆಯಲ್ಲಿ ಕಡುಬು ಮಾಡ್ತಾರೆ, ಕಡುಬು ತಂದಿದ್ದಾರೆ. ಆಮೇಲೆ ಇದು ಅವರೆಕಾಯಿ, ನಮ್ಮ ಮನೆಯಲ್ಲೇ ಬೆಳೆದಿದ್ದು ಅವರೆಕಾಯಿ ತೊಗೊಂಡು ಬಂದಿದ್ದಾರೆ. ಇದು ಮಕ್ಕಳಿಗೆ ತಿಂಡಿ, ಇದು ನನಗೆ ಬಳೆ. ಜಾತ್ರೆ ನಡೆದಿತ್ತು, ಜಾತ್ರೆಯಿಂದ ತೊಗೊಂಡು ಬಂದಿದ್ದಾರೆ. ಇದು ನನ್ನ ಮಗಳು ಕಾಲ್ಗೆಜ್ಜೆ ಮತ್ತು ಬ್ಯಾಗು. ನನ್ನ ಮಗನಿಗೆ ಸಣ್ಣದಾಗಿರೋಂಥ ಕಾರು ಆಟ ಆಡಲಿಕ್ಕೆ. ಮತ್ತು ಅಳಿಯನಿಗೋಸ್ಕರ ಮಟನ್ ತಂದಿದ್ದಾರೆ. ನಾವೆಲ್ಲ ಮಟನ್ ತಿನ್ನಲ್ಲ, ನನ್ನ ಹಸ್ಬೆಂಡ್ ಮಾತ್ರ ಮಟನ್ ತಿನ್ನೋದು. ಮಟನ್ನ ಬೇಯಿಸ್ಕೊಂಡು ಕಳಿಸಿದ್ರು. ನಾನಿಲ್ಲಿ ಮಸಾಲೆ ಮಾಡ್ತಾಯಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿದ್ದೀನಿ. ಚಕ್ಕೆ, ಲವಂಗ, ಜಾಯಿಕಾಯಿ, ಬಡಿ ಸೊಪ್ಪು ಎಲ್ಲವನ್ನು ಹಾಕಿದ್ದೀನಿ. ಮತ್ತು ಖಾರದ ಮೆಣಸನ್ನು 4-5 ಹಾಕಿದ್ದೀನಿ. ಅಲ್ಲಿ ಗುಂಟೂರು ಮೆಣಸನ್ನು 4-5 ಹಾಕಿದ್ದೀನಿ, ಖಾರಕ್ಕೆ ಬರಬೇಕು ಅಂತ. ಬ್ಯಾಡಗಿ ಮೆಣಸು ಹಾಕಿದ್ರೆ ಖಾರ ಆಗೋಲ್ಲ. ನನ್ನ ಹಸ್ಬೆಂಡಿಗೆ ಖಾರ ಜಾಸ್ತಿ ಬೇಕಾಗ್ತದೆ. ಮತ್ತು ಕಾಳು ಮೆಣಸನ್ನು ಹಾಕಿದ್ದೀನಿ. 2 ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಟನ್ ಸಾರಿಗೆ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಇರಬೇಕು. ನನಗೆ ಮೊದಲು ಈ ಥರ ಮಟನ್ ಸಾರೆಲ್ಲ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ರು, ನನ್ನ ಹಸ್ಬೆಂಡ್ ಅಮ್ಮ. ಅದೇ ರೀತಿ ನಾನು ಫಾಲೋ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ 1 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ. ಚಿಕನ್ ಸಾರಿಗೆ ಹಾಕ್ತೀವಲ್ಲ ಗರಂ ಮಸಾಲೆ, ಅದಕ್ಕಿಂತ 1 ಪಟ್ಟು ಮಟನ್ ಸಾರಿಗೆ ಜಾಸ್ತಿ ಇರಬೇಕು ಗರಂ ಮಸಾಲೆ. ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಸಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು. ಅವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಟೇಸ್ಟ್ ನೋಡಿರಲಿಲ್ಲ. ಶುಕ್ರವಾರ ನಾನು ವಾರ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರಿಗೆಲ್ಲ ಮಟನ್ ಅಂದರೆ ಇಷ್ಟ ಫ್ರೆಂಡ್ಸ್, ಕಾಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಅದು ಫ್ರೈ ಮಾಡಬೇಕಾದ್ರೆ ಘಮ ಘಮ ಅಂತ ವಾಸನೆ ಬರ್ತಾ ಇರ್ತದೆ ಫ್ರೈ ಮಾಡುವಾಗ. ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಆಯಿತು. ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಟನ್ ಆಲ್ರೆಡಿ ಬೆಂದಿತ್ತು. ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮಟನ್ನ ಬೇಯಿಸಿದ್ದಾರೆ. ಅದಕ್ಕೆ ನಾನು ಮಾಡಿರೋಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ನಮಗೆ ನೀರು ಎಷ್ಟು ಬೇಕು ಅಂತ ಅಷ್ಟು ಹಾಕಬೇಕು. ಇದು ಸ್ವಲ್ಪ ದಪ್ಪನಾಗೇ ಇರಬೇಕು ಸಾರು. ತೆಳುವಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಎಲ್ಲ ಮಿಕ್ಸ್ ಮಾಡಿ ನೋಡ್ತಾಯಿದ್ದೀನಿ. ನೀರು ಸ್ವಲ್ಪ ಬೇಕಾಗ್ತದೆ, ಅದಕ್ಕೆ ನೀರು ಹಾಕ್ತಿದ್ದೀನಿ. ಸುಮಾರು ಇಲ್ಲಿ 800 ಗ್ರಾಮಷ್ಟು ಆಗುವಷ್ಟು ಮಟನ್ ಇದೆ. ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಇಡ್ತೀನಿ. ಅದು ಕುದಿ ಬರೋ ಟೈಮಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿ ಬೇಯಿಸಿದ್ರು. ನಾನು ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ಲಿಕ್ಕೆ ಇಡ್ತೀನಿ. ಈ ಕಡೆ ನೋಡಿ, ಕಡುಬು ತಂದಿದ್ರಲ್ಲ, ಅದನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನಮಗೆ ಈ ಕಡುಬು ಅಂದರೆ ತುಂಬ ಇಷ್ಟ. ಮಲೆನಾಡಲ್ಲಿ ಮಾಡ್ತಾರೆ, ಮಲೆನಾಡು ಸೈಡು. ಈ ಕಡೆ ಕರಾವಳಿ ಸೈಡು ಬೇರೆ ಥರ ಮಾಡ್ತಾರೆ. ನೋಡಿ, ಮಟನ್ ಸಾರು ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದೀತಾ ಇದೆ ಸಾರು. ಇದನ್ನು ಒಂದು ಟ್ರಿಕ್ ಹೇಳ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಒಂದು ಸಣ್ಣ ಉರಿಲಿ ಇದನ್ನು ತುಂಬ ಹೊತ್ತು, ಒಂದು ಅರ್ಧ ಗಂಟೆಯಷ್ಟು ಕುದಿಸ್ಬೇಕು ಸಣ್ಣ ಉರಿಲಿ. ಆವಾಗ ತುಂಬ ಟೇಸ್ಟ್ ಬರ್ತದೆ. ಆಮೇಲೆ ಇದು ಸಾಂಬಾರು ರೆಡಿ ಆಯಿತು. ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ. ಇವಾಗ ನೋಡಿ, ಕಡುಬು ಬಿಸಿಯಾಗಿದೆ. ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲರಿಗೂ ಕಟ್ ಮಾಡಿಕೊಂಡು ಹೀಗೆ ಬಡಿಸ್ತಿದ್ದೀನಿ. ನನ್ನ ಹಸ್ಬೆಂಡ್ ಲೇಟಾಗಿ ಬಂದರು, ಅವರಿಗೆ ಬಡಿಸಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಡ್ಕೊಂಡು ತಿಂತಾಯಿದ್ದಾರೆ.
ನಾವೆಲ್ಲ ವೆಜ್ ತಿಂದ್ವಿ. ನಾನು ಬಟಾಟೆ ಸಾರು ಮಾಡ್ಕೊಂಡಿದ್ವಿ, ಅದರಲ್ಲೇ ತಿಂದ್ವಿ. ಅವರು ವಾರ ಮಾಡಲ್ಲ, ಶುಕ್ರವಾರನ. ಅವರು ಮಟನ್ ಸಾರು ಹಾಕ್ಕೊಂಡು ತಿಂತಾಯಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಕಡುಬಿಗೆ ಮತ್ತು ಮಟನ್ ಸಾರಿಗೆ. ನನ್ನ ಮಗ ಬಂದು ನೋಡ್ತಾ ಇದ್ದಾನೆ. ಚಿಕನ್ ಅಂದರೆ ಇಷ್ಟ ಅವನಿಗೆ, ಆದರೆ ಅವನು ಮಟನ್ ತಿನ್ನಲಿಕ್ಕೆ ಗಟ್ಟಿ ಆಗ್ತದೆ ಅಂತ ಹೇಳಿ ತಿನ್ನೋದೇ ಇಲ್ಲ ಅವನು. ಚಿಕನ್ ಅಷ್ಟೇ ತಿಂತಾನೆ. ಆಮೇಲೆ ನಾನು ಬೆಳಿಗ್ಗೆ ತಿಂತಾಯಿದ್ದೀನಿ. ಬೆಳಿಗ್ಗೆ ಅದೇ ಕಡುಬು ಇತ್ತು, ಅದನ್ನೇ ನಾನು ಬಿಸಿ ಮಾಡಿಕೊಂಡು ಚಟ್ನಿ ಮಾಡಿದ್ದೆ. ಕೆಂಪು ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ರುಚಿಯಾಗಿರ್ತದೆ. ಅದನ್ನು ನೋಡ್ತಾ ಇದ್ದರೆ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಕಡುಬು ಮಾತ್ರ ಸೂಪರಾಗಿತ್ತು. ನಮ್ಮಮ್ಮ ಚೆನ್ನಾಗಿ ಮಾಡಿದರು ಕಡುಬು. ಇಲ್ಲಿ ನಮ್ಮಮ್ಮ ತಿಂಡಿ ತಿಂತಾಯಿದ್ದಾರೆ, ಇಲ್ಲಿ ನಾನು ತಿಂತಾಯಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.